ಬೋಧಕರ ನೇಮಕಾತಿಗೆ ಸರ್ಕಾರ ಸೂಚನೆ ನೀಡಿದೆ. ಒಟ್ಟು ಖಾಲಿ ಇರುವ 2,000 ಹುದ್ದೆಗಳ ನೇಮಕಾತಿಗೆ ಸರ್ಕಾರ ಸೂಚನೆ ಕೊಟ್ಟಿರುವುದು. 2,000 ಬೋಧಕ ಹುದ್ದೆ ಭರ್ತಿಗೆ ಸರ್ಕಾರ ಅಸ್ತು ಅಂದಿದೆ. ಒಟ್ಟು ಖಾಲಿ ಇರುವ 2,000 ಹುದ್ದೆಗಳು ಸರ್ಕಾರಿಯ ಪ್ರಥಮ ದರ್ಜೆ ಕಾಲೇಜು ಸೇರಿದಂತೆ ಎಂಜಿನಿಯರಿಂಗ್ ಕಾಲೇಜು ಹಾಗೆ ಪಾಲಿಟೆಕ್ನಿಕ್ ಕಾಲೇಜುಗಳಿಗೂ ಕೂಡ ಸುಮಾರು 2,000 ಬೋಧಕ ಹುದ್ದೆಗಳ ನೇಮಕ ಮಾಡಿ ಅಂತ ಸರ್ಕಾರ ಸೂಚನೆ ಕೊಟ್ಟಿದೆ. ತ್ವರಿತ ನೇಮಕಕ್ಕೆ ರಾಜ್ಯ ಸರ್ಕಾರ ಸೂಚನೆ ಕೊಟ್ಟಿರೋದು. ರಾಜ್ಯ ಸರ್ಕಾರಿ ಪ್ರಥಮ ದರ್ಜೆ ಪಾಲಿಟೆಕ್ನಿಕ್ ಎಂಜಿನಿಯರಿಂಗ್ ಕಾಲೇಜ್ಗಳು ಹಾಗೆ ವಿಶ್ವೇಶ್ವರಯ್ಯ ಎಂಜಿನಿಯರಿಂಗ್ ಕಾಲೇಜ್ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ವಿಐಟಿ ಅಥವಾ UVCE ಈ ಖಾಲಿ ಇರುವ ಒಟ್ಟು 2,000 ಬೋಧಕ ಹುದ್ದೆಗಳ ಭರ್ತಿ ಮಾಡಿ ಅಂತ ಸರ್ಕಾರ ಅನುಮತಿಯನ್ನ ನೀಡಿದೆ. ಸದ್ಯ ಪ್ರಥಮ ದರ್ಜೆ ಕಾಲೇಜಿನ ಹೆಸರಾದ್ರೆ ಹುದ್ದೆ ಹೆಸರು ಸಹಾಯಕ ಪ್ರಾಧ್ಯಾಪಕರು. ಸುಮಾರು ಸಂಖ್ಯೆ 825 ಹುದ್ದೆಗಳನ್ನ ಭರ್ತಿ ಮಾಡಬೇಕು. ಇನ್ನು ಪಾಲಿಟೆಕ್ನಿಕ್ ಅಲ್ಲಿ ಉಪನ್ಯಾಸಕರು 941, ಎಂಜಿನಿಯರಿಂಗ್ನಲ್ಲಿ ಸಹಾಯಕ ಪ್ರಾಧ್ಯಾಪಕರು 187 ಹಾಗೆ UVCE ಈ ಬೋಧಕ ವರ್ಗದವರು 47 ಇಷ್ಟು ಹುದ್ದೆಗಳಿಗೆ ಭರ್ತಿ ಮಾಡಿ ಅನ್ನೋದಾಗಿ. ಜೊತೆಗೆ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿರುವ 825 ಸಹಾಯಕ ಪ್ರಾಧ್ಯಾಪಕ ಹುದ್ದೆ ಹಾಗೆ ಪಾಲಿಟೆಕ್ನಿಕಲ್ಲೂ ಕೂಡ ನಾವು ಸಂಖ್ಯಾವಾರು ಹೇಳಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕ ಇಲಾಖೆಯ ಸಲಹೆಗಳ ಅನ್ವಯ ನೇಮಕಾತಿಗೆ ಷರತ್ತುಬದ್ಧ ಅನುಮತಿಯನ್ನ ನೀಡಿ ಇಲಾಖೆಯ ಉಪ ಕಾರ್ಯದರ್ಶಿ ಆದೇಶವನ್ನ ಕೂಡ ಮಾಡಿದ್ದಾರೆ. ಈ ಹುದ್ದೆಯನ್ನ ವೃಂದ ಮತ್ತು ನೇಮಕಾತಿಯ ನಿಯಮಗಳ ಅನ್ವಯ ಅಗತ್ಯ ವಿದ್ಯಾರ್ಹತೆ ಏನಿದೆ, ನೇಮಕಾತಿಯ ವಿಧಾನ ಏನಿದೆ, ಅದರ ಜೊತೆಗೆ ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡಬೇಕು ಅನ್ನೋದಾಗಿ ಕೂಡ ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಮೀಸಲಿರಿಸುವ ಹುದ್ದೆಗಳನ್ನ ನಿಯಮಾನುಸಾರ ವರ್ಗೀಕರಣ ಮಾಡಬೇಕು. ಅದಾದ ನಂತರದಲ್ಲಿ ನೇಮಕಾತಿಗೆ ಕ್ರಮವನ್ನ ವಹಿಸಬೇಕು. ಇದರ ಜೊತೆಗೆ UVCA 47 ಹುದ್ದೆಗಳ ಭರ್ತಿಗೆ ಮುನ್ನ ವಿವಿಯಲ್ಲಿ ಖಾಲಿ ಇರುವ 72 ಹುದ್ದೆಗಳ ಬಗ್ಗೆ ಪೂರ್ಣ ಮಾಹಿತಿ ಜೊತೆಗೆ ಅಗತ್ಯ ದಾಖಲೆಗಳನ್ನ ಸರ್ಕಾರಕ್ಕೆ ಸಲ್ಲಿಸಬೇಕು. ಇದೆಲ್ಲ ಪ್ರಾಸೆಸ್ ಆದ ನಂತರದಲ್ಲಿ ಸರ್ಕಾರದ ಅನುಮೋದನೆಯನ್ನ ಪಡ್ಕೊಂಡು ಯಾವ್ಯಾವ ಹುದ್ದೆ ಖಾಲಿ ಇದೆ ಅದನ್ನ ಭರ್ತಿ ಮಾಡಬೇಕು ಅನ್ನೋದಾಗಿ ಕೆಲವೊಂದಷ್ಟು ರೂಲ್ಸ್ ಕಂಡೀಷನ್ ಸರ್ಕಾರ ವಿಧಿಸಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಏನ್ ನಾವು ಹೇಳ್ತಾ ಇದ್ವಿ, ಏನೇನು ಎಲಿಜಿಬಿಲಿಟಿ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನ ಫುಲ್ಫಿಲ್ ಮಾಡ್ತಾ ಈ ಹುದ್ದೆಗಳನ್ನ ಬೇಕಾದ್ರೆ ಪಡ್ಕೊಳ್ಳಬಹುದು ಅನ್ನೋದಾಗಿ. ನೇರ ನೇಮಕಾತಿ ಅಡಿಯಲ್ಲಿ ಖಾಲಿ ಸ್ಥಾನಗಳನ್ನು ತುಂಬೋದಕ್ಕೆ ಆರ್ಥಿಕ ಇಲಾಖೆಗೆ ಹಸಿರು ನಿಶಾನೆಯನ್ನು ತೋರಿರೋದು ಗೊತ್ತಾಗ್ತಾ ಇದೆ. ನೇರ ನೇಮಕಾತಿ ಅಂತ ಹೇಳಿದ್ರೆ ನಿಮಗೆ ಎಲಿಜಿಬಿಲಿಟಿ ಇದ್ರೆ ಸಂಬಂಧಪಟ್ಟಂತೆ ದಾಖಲಾತಿಗಳನ್ನ ಸಲ್ಲಿಸೋದು, ಅವರು ಕರೀತಾರೆ, ಎಲ್ಲರನ್ನ ಇಂಟರ್ವ್ಯೂ ಆಗುತ್ತೆ, ಅದಾದ ನಂತರದಲ್ಲಿ ಸೆಲೆಕ್ಟ್ ಆಗುವಂತಹ ಪ್ರಾಸೆಸ್. ಇದಕ್ಕೆ ಸಂಬಂಧಪಟ್ಟಂತೆ 2,000 ಬೋಧಕ ಹುದ್ದೆಗಳ ಭರ್ತಿಗೆ ಅಸ್ತು ಹೊಂದಿರೋದು. ಈಗಾಗಲೇ ಪ್ರಾಧ್ಯಾಪಕರಿಲ್ಲ, ಉಪನ್ಯಾಸಕರಿಲ್ಲ, ಶಾಲೆ ಅಥವಾ ಕಾಲೇಜುಗಳಿಗೂ ಹೋಗೋದಕ್ಕೆ ಪಾಠ ಕೇಳೋದಕ್ಕೆ ಶಿಕ್ಷಕ ವೃಂದದವರೇ ಇಲ್ಲ ಅನ್ನುವಂಥ ತಲೆಬಿಸಿಗೆ ಕಂಪ್ಲೀಟ್ ಆಗಿ ಬ್ರೇಕ್ ಬೀಳುವಂತ ಸಾಧ್ಯತೆ ಇದೆ.